ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ 9th and 10th ಚಾನೆಲ್. ಸೊ ಈ ಒಂದು ವಿಡಿಯೋದಲ್ಲಿ ಐ ಹ್ಯಾವ್ ಕಮ್ ಅಪ್ ವಿತ್ ದ ನೆಕ್ಸ್ಟ್ basic chemistry concept, and that is element, symbol and atomic number. But in addition to this, as you have requested in the previous video, I also will address what the molecule is. Okay, so ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಆಸ್ ಐ ಟೋಲ್ಡ್ ಯು, ಈ ವಿಡಿಯೋದಲ್ಲಿ ಎಲಿಮೆಂಟ್ಸ್ ಅಂತ ಹೇಳಿದ್ರೇನು, ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನು, ಸಿಂಬಲ್ಸ್ ಹೇಗೆ ಬರೆಯೋದು, ಮತ್ತೆ ಕೆಲವೊಂದು ನೇಮ್ಸ್ ಮತ್ತೆ ಸಿಂಬಲ್ಸ್ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ, ಯಾಕೆ ಆ ಥರ, ಅಟಾಮಿಕ್ ನಂಬರ್ಸ್ ಅನ್ನ ನೇಮ್ಗಳನ್ನ ಟಿಲ್ 20 ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬೇಕು, ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನು, ಹಿಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್ಗಳು ಎಂತ ಅಂತ ಹೇಳಿ ಈ ಎಲ್ಲ ಕಂಟೆಂಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಕೆಲವೊಂದು ಸೈಂಟಿಸ್ಟ್ಗಳದ್ದು ಫೋಟೋಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ಅವ್ರ ಹೆಸರುಗಳೇನೋ ಬರೀಲಿಲ್ಲ, ಗೆಸ್ ಮಾಡ್ಬೋದಾ ಇವರಿಬ್ರು ಯಾರು ಅಂತ ಹೇಳಿ? ಎನಿ ಗೆಸ್ಸಸ್? ಓಕೆ ಮ್ಯಾಮ್, ನಮಗೆ ಇವರು ಯಾರು ಪರಿಚಯ ಇಲ್ಲ, ನೀವೇ ಹೇಳ್ಬಿಡಿ ಅಂತ ಹೇಳ್ತೀರಾ ಅಂತ ನನಗೆ ಗೊತ್ತು. ಸೊ ಐ ವಿಲ್ ಗಿವ್ ಯು ಅ ಕ್ಲೂ. ಫಸ್ಟ್ ಸೈಂಟಿಸ್ಟ್ ಯಾರಿದ್ದಾರೆ, ಇವರು ಎಲಿಮೆಂಟ್ ಅಂತ ಹೇಳುವ ವರ್ಡ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ 1661. ಒಂದು 16th ಸೆಂಚುರಿಯಲ್ಲಿ ಸ್ವಲ್ಪ ಇವರು ಜಾಸ್ತಿ ಕಾಂಟ್ರಿಬ್ಯೂಷನ್ಸ್ನ ಕೊಡ್ತಾರೆ. ಆ ಟೈಮಲ್ಲಿ ಇವರು ಎಲಿಮೆಂಟ್ ಅಂತ ಹೇಳೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇವ್ರು ಯಾರು ಅಲ್ಲ, ಇವ್ರು ಬೇರೆ ಯಾರು ಅಲ್ಲ, ಹಿ ಈಸ್ ದ ಒನ್ ಹೂ ಹ್ಯಾಸ್ ಗಿವನ್ ದ ಫೇಮಸ್ ಗ್ಯಾಸ್ ಲಾ. ಒಂದು ಲಾ ಹೇಳುತ್ತೆ, ಇಫ್ ದ ಪ್ರೆಷರ್ ಇಸ್ ಮೋರ್, ವಾಲ್ಯೂಮ್ ಇಸ್ ಲೆಸ್. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ನ ಜಾಸ್ತಿ ಮಾಡ್ತೀರಾ, ವಾಲ್ಯೂಮ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆಗುತ್ತಾ, ಪ್ರೆಷರ್ ಅಲ್ಲಿ ಡೌನ್ ಆಗುತ್ತೆ. ರೈಟ್? ಅವ್ರು ಯಾರು, ಆ ಲಾವನ್ನು ಕೊಟ್ಟವ್ರು ಯಾರು? ಎಸ್, ಯು ಆರ್ ಕರೆಕ್ಟ್, ರಾಬರ್ಟ್ ಬಾಯ್ಲ್. ಅಂಡ್ ದ ಲಾ ಇಸ್ ಫೇಮಸ್ ವಿತ್ ದ ನೇಮ್ ಬಾಯ್ಲ್ಸ್ ಲಾ ಅಂತ ಹೇಳಿ. ರೈಟ್? ಸೊ ಅದೇ ತರ ವಿ ಹ್ಯಾವ್ ಅನದರ್ ಸೈಂಟಿಸ್ಟ್, ಇವರು ಕೂಡ ತುಂಬಾ ಫೇಮಸ್ ಇದ್ದಾರೆ. ಇವ್ರನ್ನ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಹೇಳಿ ಕರಿತೇವೆ. ಕ್ಯಾನ್ ಯು ಗೆಸ್ ದ ನೇಮ್? Yes, he is none other than Antoine Lavoisier. So ಈ Antoine Lavoisier ಒಂದು ಹೊಸ ಬುಕ್ ಅಂತ ಹೇಳಿದ್ರೆ ಈ ಒಂದು 17th ಸೆಂಚುರಿಯಲ್ಲಿ ಫಸ್ಟ್ ಮಾಡರ್ನ್ ಕೆಮಿಸ್ಟ್ರಿ ಬುಕ್ ಅನ್ನ ಬರೀತಾರೆ. ಅದರ ಹೆಸರು ಬಂದ್ಬಿಟ್ಟು ಎಲಿಮೆಂಟರಿ ಟ್ರೀಟೀಸ್ ಆನ್ ಕೆಮಿಸ್ಟ್ರಿ ಅಂತ ಹೇಳಿ. ಈ ಒಂದು ಬುಕ್ಕಲ್ಲಿ ಇವರು 17th ಸೆಂಚುರಿ ಮುಗಿಯೋವರೆಗೂ ಕೂಡ, 18th ಸೆಂಚುರಿ ಬಿಗಿನಿಂಗ್ ಅಲ್ಲೂ ಕೂಡ ಇವರ ಒಂದು ವರ್ಕ್ ತುಂಬಾ ರೆವಲ್ಯೂಷನರಿ ಆಗುತ್ತೆ ಟು ಬೇರೆ ಇತರೆ ಸೈಂಟಿಸ್ಟ್ಗಳಿಗೆ. ಸೊ ಈ ಬುಕ್ಕಲ್ಲಿ ಅವರು ಎಲಿಮೆಂಟ್ಸ್ಗಳ ಬಗ್ಗೆ ಡೆಫಿನೇಷನ್ಸ್ ಅನ್ನ ಕೊಡ್ತಾರೆ. ಎಲಿಮೆಂಟ್ಸ್ಗಳನ್ನ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗಿ ಹೇಗೆ ಕ್ಲಾಸಿಫೈ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಹೇಳ್ತಾರೆ. ಏನೇ ಇರಲಿ, ಫಿಲಾಸಫರ್ ಕ್ಯಾಟಗರೀಸ್ಗೆ ಬಂದಾಗ ಪ್ಲೇಟೋ ಅಂತ ಹೇಳೋರು ಎಲಿಮೆಂಟ್ಗಳನ್ನ ಈ ಪಂಚಭೂತಗಳಿಗೆ ಕಂಪೇರ್ ಮಾಡ್ತಾರೆ. ಏರ್, ಫೈರ್, ಅರ್ತ್ ಅಂತ ಹೇಳಿ ನಾವು ಏನು ಎಲಿಮೆಂಟ್ಸ್ಗಳು ಹೇಳ್ತೀವಿ, ಆ ಪ್ಲೇಟೋ ಅಂತ ಹೇಳುವ ಫಿಲಾಸಫರ್ ಎಲಿಮೆಂಟ್ಸ್ಗಳನ್ನ ಹಾಗೆ ಕಂಪೇರ್ ಮಾಡಿದ್ರು. ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಎಲಿಮೆಂಟ್ ವರ್ಡ್ ಅನ್ನ ಫಸ್ಟ್ ಯೂಸ್ ಮಾಡಿದ್ದು ರಾಬರ್ಟ್ ಬಾಯ್ಲ್. ಓಕೆ, ಸೊ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಆಕ್ಚುಯಲ್ ಲೈಫ್ ಎಕ್ಸಾಂಪಲ್ಸಿಗೆ ಬರೋಣ. ಈಗ ನಿಮ್ಗೆ ಎಲಿಮೆಂಟ್ ಅಂತ ಹೇಳೋ ಇಮ್ಯಾಜಿನೇಷನ್ಸೇ ಇರಲ್ಲ. ಇಮ್ಯಾಜಿನ್ ದಟ್ ಯು ಆರ್ ಟೇಕಿಂಗ್ ಒನ್ ಬಲೂನ್ ಅಂಡ್ ಫಿಲ್ಲಿಂಗ್ ಅಪ್ ದ ಹೀಲಿಯಂ ಗ್ಯಾಸ್. ಒಂದು ಬಲೂನ್ ತಗೊಂಡ್ಬಿಟ್ಟು ಅದಕ್ಕೆ ಹೀಲಿಯಂ ಗ್ಯಾಸ್ನ ಪಂಪ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಆ ಒಂದು ಬಲೂನ್ ಒಳಗಡೆ ಈಗ ರಾಶಿ ಆರ್ ಕಲೆಕ್ಷನ್ ಆಫ್ ಹೀಲಿಯಂ ಆಟಮ್ಸ್ಗಳು ಇರುತ್ತೆ. ಹೌದಾ? ಕಲೆಕ್ಷನ್ ಆಫ್ ಏನಿರುತ್ತೆ? ಹೀಲಿಯಂ ಆಟಮ್ಸ್ಗಳು ಇರುತ್ತೆ. ಸೊ ಈಗ ಅಲ್ಲಿರುವಂತಹ ಪ್ರತಿ ಆಟಮ್ಸ್ಗಳು ನ್ಯೂಟ್ರಲ್ ಸ್ಟೇಟ್ ಅಲ್ಲೇ ಇರುತ್ತೆ. ಅವುಗಳ ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಲ್ಲ. ಪ್ರತಿ ಆಟಮ್ಸ್ಗಳು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಕಲೆಕ್ಷನ್ ಆಫ್ ಆಟಮ್ಸ್ ಇರುತ್ತೆ. ಆ ಒಂದು ಕಲೆಕ್ಷನ್ ಆಫ್ ಆಟಮ್ಗಳಿಗೆ, ನ್ಯೂಟ್ರಲ್ ಆಟಮ್ಗಳಿಗೆ ನೀವು ಎಲಿಮೆಂಟ್ ಅಂತ ಹೇಳಿ ಕರಿತೀರ. ಈಗ ನಾನು 2 ಆಕ್ಸಿಜನ್ ಅನ್ನ ಜೊತೆಲಿ ಬರಿತೀನಿ. ಈ 2 ಆಕ್ಸಿಜನ್ಗಳು ಸಪರೇಟ್ ಆಗಿ ಇರುತ್ತೆ. ಅವುಗಳ ನಡುವೆ ಯಾವುದೇ ತರದ ಎಲೆಕ್ಟ್ರಾನ್ಸ್ಗಳು ಏನು ಶೇರ್ ಆಗಲ್ಲ. ಅವುಗಳನ್ನ ನಾನು ಆಕ್ಸಿಜನ್ ಎಲಿಮೆಂಟ್ ಅಂತಾನೆ ಹೇಳೋದು. ಬಟ್ ಸಪೋಸ್ ಯಾವುದೋ ಒಂದು ಕಂಡೀಷನ್, ಒಂದು ಟೆಂಪರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಯಾವುದೋ ಒಂದು ವೇರಿಯೇಷನ್ಸ್ ತಗೊಂಡ್ ಬಂದಾಗ 2 ಆಕ್ಸಿಜನ್ಗಳು ಪರಸ್ಪರ ಎಲೆಕ್ಟ್ರಾನ್ಸ್ಗಳನ್ನ ಶೇರ್ ಮಾಡಿಕೊಂಡು ಅವುಗಳ ನಡುವೆ ಬಾಂಡ್ ಏನಾದರೂ ಕ್ರಿಯೇಟ್ ಆಯಿತು ಅನ್ಕೊಳ್ಳಿ. ಸೊ ಅದನ್ನ ನಾವು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ 2 ಆಟಮ್ಸ್ಗಳು ಒಂದು ಕೆಮಿಕಲ್ ಬಾಂಡ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ, ಈದರ್ ಬೈ ಎಕ್ಸ್ಚೇಂಜಿಂಗ್ ಆರ್ ಬೈ ಶೇರಿಂಗ್. ಅಂತಹ ಕಲೆಕ್ಷನ್ ಆಫ್ ಆಟಮ್ಸ್ ಏನಾಯ್ತು ಅಲ್ಲಿ? ಮಾಲಿಕ್ಯೂಲ್ಸ್ ಆಯ್ತು. ಜಸ್ಟ್ ನ್ಯೂಟ್ರಲ್ ಆಟಮ್ಗಳ ಗುಂಪನ್ನ ಎಲಿಮೆಂಟ್ ಅಂತ ಹೇಳಿ ಕರಿತೀರಾ. ಸಪೋಸ್ ಆ ಆಟಮ್ಗಳು ತಮ್ಮೊಳಗಡೆ ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಂಡು ಒಂದು ಕೆಮಿಕಲ್ ಬಾಂಡ್ಸ್ ಅನ್ನ ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯು ಅಡ್ರೆಸ್ ದೆಮ್ ಆಸ್ ಮಾಲಿಕ್ಯೂಲ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್. ಓಕೆ, ಸೊ ಐ ಹೋಪ್ ನಾವ್ ಯು ಅಂಡರ್ಸ್ಟುಡ್. ಈಗ ಈ ಬಲೂನ್ಸ್ ಒಳಗಡೆ ಬೇಜಾನ್ ಆಗಿರುವಂತಹ, ಸಪರೇಟ್ ಆಗಿರುವಂತಹ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಲ್ಲಿರುವಂತಹ ಆಟಮ್ಸ್ ಆಫ್ ಹೀಲಿಯಂ ಇದೆ, ಹೀಲಿಯಂ ಆಟಮ್ಸ್ ಇದೆ ಅಂತ ಹೇಳಿ.
ಸೊ ಹೀಲಿಯಂ ಎಲಿಮೆಂಟ್ ಒಳಗಡೆ ಐಡೆಂಟಿಕಲ್ ಆಗಿರುವಂತಹ ಹೀಲಿಯಂ ಆಟಮ್ಸ್ ಇದೆ. ಸೊ ಕ್ಯಾನ್ ಯು ಡಿಫೈನ್ ವಾಟ್ ಎನ್ ಆಟಮ್ ವಾಟ್ ಎನ್ ಎಲಿಮೆಂಟ್ ಈಸ್? ಎಲಿಮೆಂಟ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಸೊ ಒಂದು ಎಲಿಮೆಂಟ್ ಒಳಗಡೆ ಆಲ್ ದಿ ಆಟಮ್ಸ್ ಆರ್ ಐಡೆಂಟಿಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸೈಜ್, shape, mass and everything. So I hope now you got the idea about element. ಈಗ ಈ ಎಲಿಮೆಂಟ್ ನ ಹಿಸ್ಟ್ರಿ ತೆಗೆದು ನೋಡಿದ್ರೆ, ಜಾನ್ ಡಾಲ್ಟನ್ ಇಸ್ ಅ ಪರ್ಸನ್ ಹೂ ಇನಿಷಿಯೇಟೆಡ್ ಗಿವಿಂಗ್ ಡಿಫರೆಂಟ್ ಸಿಂಬಲ್ಸ್ ಫಾರ್ ಡಿಫರೆಂಟ್ ಎಲಿಮೆಂಟ್. ಸೊ 1800 ಅಂದ್ರೆ 18th ಸೆಂಚುರಿಯಲ್ಲಿ ಸಿಂಬಲ್ಸ್ ಯಾವ ತರ ಇತ್ತು ಅಂಡ್ ನಾವು ವಾಟ್ ಸಿಂಬಲ್ಸ್ ಆರ್ ವಿ ಯೂಸಿಂಗ್ ಅಂತ ಹೇಳೋದ್ರ ಬಗ್ಗೆ ಗಮನ ಹರಿಸೋಣ. ಸೊ ಹೈಡ್ರೋಜನ್ಗೆ ದೇ ಆರ್ ಜಸ್ಟ್ ದಿಸ್ one circle and one dot. This was the symbol for hydrogen they used to use in 18th century. ಅದಾದ್ಮೇಲೆ ಫಾಸ್ಫರಸ್ ಈಗ ಮರ್ಸಿಡಿಸ್ ಬೆನ್ಸ್ ಇದು ಸಿಂಬಲ್ ಬಂದ್ಬಿಟ್ಟಿದೆ. I mean it is different but almost it looks like that. Copper ಗೆ inside the circle C, and then gold ಗೆ you have this. Carbon is just like shaded circle. Sulfur is like a medical symbol in the medical shop ali. That was a symbol for sulfur. Lead is like circle and inside that L. Platinum, so it was called as platina, and then P. So again one simple circle without shading, oxygen. Iron with I, silver with S. So sulfur ಗೆ complete star mark idre, I mean plus sign idre, silver ಗೆ just S ittu. And now we know that silver Latin name is argentum and we represent silver as Ag alva. So mercury ಗೆ ನೋಡಿ, mercury name is hydrargyrum and we call it as, or we represent it as Hg. So I'll talk about the symbols later. ಯಾಕೆಂದ್ರೆ ಫಸ್ಟ್ ಗೆ ಎಲಿಮೆಂಟ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ನ ತಿಳ್ಕೊಳ್ಳೋದಿದೆ. ಅದಾದ್ಮೇಲೆ ನಾನು ಸಿಂಬಲ್ಸ್ ಅಲ್ಲಿ ಯಾಕೆ ಸಿಲ್ವರಿಗೆ Ag, ಗೋಲ್ಡ್ಗೆ Au, ಲೆಡ್ಗೆ Pb ಅಂತ ಹೇಳ್ತಾರೆ, ಸಿಂಬಲ್ ಬಗ್ಗೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು ನೋಟ್ಸು ಪೆನ್ನು ಇಟ್ಕೊಳ್ಳೇಬೇಕು ಅಂಡ್ ಯು ಹ್ಯಾವ್ ಟು ರೈಟ್ ಆಲ್ ದಿಸ್ ಪಾಯಿಂಟ್ಸ್. ಎಲಿಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಯು ಅಂಡರ್ಸ್ಟುಡ್ ದಟ್ ಎಲಿಮೆಂಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಗುಡ್. ನೌ how elements are different, or what is the base for classification of elements? Definitely it is the proton which is present inside the nucleus alva. So if the protons are different, elements will be different. So proton decides which element it has to be. When I say carbon, ನಾನು ಯಾವ ಕಾರ್ಬನ್ ಅಂತ ಹೇಳ್ತೀನಿ, ಕಾರ್ಬನ್ ನ್ಯೂಕ್ಲಿಯಸ್ ಒಳಗಡೆ ಫಿಕ್ಸ್ಡ್ ಆಗಿ 6 protons ಇರಲೇಬೇಕು. ನೈಟ್ರೋಜನ್ ಅಂತ ಹೇಳಬೇಕಾದ್ರೆ 7 protons ಇರಲೇಬೇಕು. So each element is defined by the number of protons in its nucleus. Right? So each element has atomic number. Proton number decides the atomic number. So proton number ni ನಾವು atomic number ಅಂತ ಹೇಳಿ ಕರೆಯುವಂಥದ್ದು. ಸೊ ಎಲ್ಲ ಎಲಿಮೆಂಟ್ಗಳಿಗೂ ಫಿಕ್ಸ್ಡ್ ಆಗಿರುವಂತಹ ಸ್ಪೆಸಿಫಿಕ್ ಆಗಿರುವಂತಹ ಅಟಾಮಿಕ್ ನಂಬರ್ಸ್ ಇರುತ್ತೆ. ಅದೇ ತರ ಆ ಎಲಿಮೆಂಟ್ಸ್ ಅನ್ನ ಈಸಿಯಾಗಿ ಅಡ್ರೆಸ್ ಮಾಡಲಿಕ್ಕೆ ಮೇ ಬಿ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅವುಗಳಿಗೆ ಸಿಂಬಲ್ಗಳು ಕೂಡ ಇರುತ್ತೆ. ಸೊ ಒಂದು ಎಲಿಮೆಂಟ್ ಅನ್ನ ನೀವು ಯಾವಾಗಲೂ ಕೂಡ ವರ್ಡ್ ಅಲ್ಲೇ ರೆಪ್ರೆಸೆಂಟ್ ಮಾಡಬೇಕಾಗಿರುವಂತಹ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ರೆಪ್ರೆಸೆಂಟ್ ಒನ್ ಎಲಿಮೆಂಟ್ ಯೂಸಿಂಗ್ ದ ಅಟಾಮಿಕ್ ನಂಬರ್ ಅಂಡ್ ಸಿಂಬಲ್. ದೀಸ್ ಆರ್ ಟು ಯೂನಿಕ್ ಕ್ವಾಲಿಟೀಸ್ ಫಾರ್ ದಟ್ ಎಲಿಮೆಂಟ್. ಓಕೆ, ಈಗ ಎಲಿಮೆಂಟ್ ಇದು ಸಿಂಬಲ್ ಬಗ್ಗೆ ಮಾತಾಡೋಣ. ಸೊ ಹೌ ಡು ವಿ ಡಿರೈವ್ ದ ಸಿಂಬಲ್ ಫಾರ್ ಅನ್ ಎಲಿಮೆಂಟ್? ಬೇಸಿಕಲಿ ಈ ಎಲಿಮೆಂಟ್ಸ್ಗಳೆಲ್ಲ 18th and 19th ಸೆಂಚುರಿಯಲ್ಲಿ ಡಿಸ್ಕವರ್ ಆಗಿತ್ತು. ಆ ಟೈಮಲ್ಲಿ ಫಿಲಾಸಫರ್ಸ್ ಆ್ಯಂಡ್ ಸೈಂಟಿಸ್ಟ್ ಅವರಿಗೆ ಲ್ಯಾಟಿನ್ ಲ್ಯಾಂಗ್ವೇಜ್ ತುಂಬ ಅಂದರೆ ಕಾಮನ್ ಲ್ಯಾಂಗ್ವೇಜ್ ಆಗಿತ್ತು. ಹಾಗಾಗಿ ಎಲಿಮೆಂಟ್ಸ್ಗಳದ್ದು ನೇಮ್ ಎಲ್ಲವುಗಳು ಕೂಡ ಲ್ಯಾಟಿನ್ ಲ್ಯಾಂಗ್ವೇಜಲ್ಲೇ ಇದೆ ಆ್ಯಂಡ್ ವಿ ಡಿರೈವ್ ದ ಸಿಂಬಲ್ ಫ್ರಮ್ ದ ಲ್ಯಾಟಿನ್ ಲ್ಯಾಂಗ್ವೇಜ್. ಕೆಲವೊಂದು ಎಲಿಮೆಂಟ್ಸ್ಗಳಿಗೆ ಇಂಗ್ಲೀಷ್ ನೇಮ್ಸನ್ನು ಕೊಟ್ಟರು. ಓಕೆ, ಸೊ ಕೆಲವೊಂದು ಎಲಿಮೆಂಟ್ಗಳಿಗೆ ಇಂಗ್ಲೀಷ್ ನೇಮ್ಸ್ ಇದ್ರೂ ಕೂಡ ಸಿಂಬಲ್ಸ್ ಬಂದು ಲ್ಯಾಟಿನ್ ಸಿಂಬಲೇ ಆಗಿರುತ್ತೆ, ಲ್ಯಾಟಿನ್ ನೇಮ್ ಬೇಸ್ ಸಿಂಬಲೇ ಆಗಿರುತ್ತೆ. Again about that we have different examples. ಈಗ ಟಂಗ್ಸ್ಟನ್ಗೆ W ಅಂತ ಹೇಳಿ ಬರೀತಾರಲ್ವಾ, ವೋಲ್ಫ್ರಮ್ ಇಸ್ ಅ ಲ್ಯಾಟಿನ್ ನೇಮ್. ಟಂಗ್ಸ್ಟನ್ ಫಿಲಮೆಂಟ್ ನೀವು ನೋಡೇ ಇರ್ತೀರ, ಟಂಗ್ಸ್ಟನ್ ಎಲಿಮೆಂಟ್ ಅನ್ನ ಟಂಗ್ಸ್ಟನ್ ಫಿಲಮೆಂಟ್ ಅಲ್ಲಿ. ಹಾಗಾಗಿ ಅವುಗಳ ಬಗ್ಗೆ ಒಂದು ಸ್ಲೈಡ್ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ದಟ್ ಈ ಆಟಮ್ ಅಂದ್ರೆ ಎಲಿಮೆಂಟ್ ಒಳಗಡೆ ಇರುವಂತಹ ಆಟಮ್ ಹೇಗೆ ಚಾರ್ಜ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಯು ನೋ ದಟ್ ಈ ಅಟಾಮಿಕ್ ನಂಬರ್ ಪ್ಲೇಸ್ ಅ ಹ್ಯೂಜ್ ರೋಲ್ ಟು ಡಿಫ್ರೆನ್ಶಿಯೇಟ್ ಡಿಫರೆಂಟ್ ಎಲಿಮೆಂಟ್ಸ್. ಬಟ್ ರಿಮೆಂಬರ್, ಸೇಮ್ ಎಲಿಮೆಂಟ್ ಅನ್ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೋಡಿಯಂ ಎಲಿಮೆಂಟ್ ಅನ್ನ ನಾನು Ne ಅಂತ ಹೇಳಿ ಬರ್ಕೊಳ್ತೀನಿ. ಸೋಡಿಯಂ ಅಯಾನ್, ಸೋಡಿಯಂ ಎಲಿಮೆಂಟ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಯಾವಾಗ? ವೆನ್ ಯು ಆಲ್ಟರ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ ಇಟ್, ರೈಟ್? ಸೊ ಯು ಕ್ಯಾನ್ ರೆಪ್ರೆಸೆಂಟ್ ದಟ್ ಎಲಿಮೆಂಟ್ ಸಿಂಬಲ್ ವಿತ್ ದ ಪಾಸಿಟಿವ್ ಚಾರ್ಜ್ ದ ಮೂಮೆಂಟ್ ಯು
alter the number of electrons in it. For example, though you represent oxygen as O, ನೀವು ಅದರೊಳಗಡೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ವೇರಿ ಮಾಡ್ತೀರಾ ಅಂತ ಹೇಳಿದ್ರೆ ದ ಸೇಮ್ O becomes O2 minus. It indicates you have disturbed the actual electronic configuration. Like you have added 2 extra electrons to oxygen. 2 electrons ಅನ್ನ ಎಕ್ಸ್ಟ್ರಾ ಆಡ್ ಮಾಡಿದೀರಾ ಅದ್ರ ಒಳಗಡೆ ಅಂತ ಹೇಳಿ ಅದು ಹೇಳ್ತಾ ಹೋಗುತ್ತೆ. ಸೊ ಸಿಂಬಲ್ ನ್ಯೂಟ್ರಲ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಚಾರ್ಜಸ್ ಇರಲ್ಲ. ಯಾವಾಗ ಅಂತ ಹೇಳಿದ್ರೆ ವೆನ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಇಲೆಕ್ಟ್ರಾನ್ಸ್ ಸೇಮ್, ಆ ಸಿಂಬಲ್ ನ ಹಾಗೆ ಬರೀತೀರಾ. ಸಿಂಬಲ್ ಮೇಲ್ಗಡೆ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಬರೀತೀರಾ ವೆನ್ ಎವರ್ ಯು ರಿಮೂವ್ ಆರ್ ಆಡ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಫ್ರಮ್ ದ ಔಟರ್ ಮೋಸ್ಟ್ ವ್ಯಾಲೆನ್ಸಿ ಶೆಲ್ ಆಫ್ ಎನ್ ಆಟಮ್. ಕರೆಕ್ಟ್? ಸೊ ಆ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಪಿರಿಯಾಡಿಕ್ ಟೇಬಲ್ ನೀವು ತೆಗೆದು ನೋಡ್ತೀರಾ ಅಂತ ಹೇಳಿದ್ರೆ ದ 118th ಎಲಿಮೆಂಟ್ಸ್ ಕಂಪ್ಲೀಟ್ ಆಗಿ ಡಿಸ್ಕವರ್ಡ್ ಆಗಿದೆ ಅಂಡ್ ದ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಟು ಡಿಸ್ಕವರ್ ಮೋರ್ ಎಲಿಮೆಂಟ್ಸ್. ಸೊ ಮ್ಯಾನ್ ಮೇಡ್ ಎಲಿಮೆಂಟ್ಸ್ಗಳಾಗಿರುತ್ತೆ ನೆಕ್ಸ್ಟ್ ಬರುವಂತಹವುಗಳೆಲ್ಲವುಗಳು ಕೂಡ. ಸೊ 118 ಎಲಿಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ 90 to 94 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಆಕರಿಂಗ್ ಅಂಡ್ 24 ಎಲಿಮೆಂಟ್ಸ್ ಅನ್ನ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡ್ತಾರೆ. ಯು ಕಾಲ್ ದಮ್ ಆಸ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಹೇಗೆ? ಯೂಸಿಂಗ್ ಪಾರ್ಟಿಕಲ್ ಆಕ್ಸಿಲರೇಟರ್ಸ್. ಸೊ ನಮ್ಮ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಪಾರ್ಟಿಕಲ್ ಆಕ್ಸಿಲರೇಟರ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ, ಜೆನೆವಾ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ಅಂಡ್ ವಿ ಕಾಲ್ ಪಾರ್ಟಿಕಲ್ ಆಕ್ಸಿಲರೇಟರ್ದು ಹೆಸರು ಬಂದು ಲಾರ್ಜ್ ಹೆಡ್ರೋನ್ ಕೊಲೈಡರ್, LHC ಅಂತ ಹೇಳಿ. ಸೊ ಬೇಸಿಕಲಿ ಇದು 27 ಕಿಲೋಮೀಟರ್ಸ್ ಒಂದು ಮ್ಯಾಗ್ನೆಟಿಕ್ ರಿಂಗ್ ಇರುತ್ತೆ ಅದರೊಳಗಡೆ, ಆ ಒಂದು ಡಯಾಮೀಟರ್ ಅಲ್ಲಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಎನರ್ಜೆಟಿಕ್ ಪ್ರೋಟಾನ್ ಬೀಮ್ಸ್ ಅನ್ನ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಪಾಸ್ ಮಾಡ್ತಾರೆ. ಸೊ ಪ್ರೋಟಾನ್ಸ್ ಗಳೇನಾಗುತ್ತೆ, ಪ್ರೋಟಾನ್ಸ್ ಎಲ್ಲಿರುತ್ತೆ? ಇನ್ಸೈಡ್ ದ ನ್ಯೂಕ್ಲಿಯಸ್ ಪ್ರೋಟಾನ್ಸ್ ಇರುತ್ತೆ. ಇದು ಎಕ್ಸ್ಟ್ರಾ, ನಾನು ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ದಿಸ್ ಇಸ್ ನಾಟ್ ದೇರ್ ಇನ್ ಯೋರ್ ಸಿಲೆಬಸ್. ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಶನ್, ಹೇಗೆ ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅನ್ನ ಸಿಂಥಸೈಸ್ ಮಾಡಬಹುದು ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರೋಟಾನ್ ಬೀಮ್ ಅನ್ನ ಆ ರಿಂಗ್ ಅಲ್ಲಿ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಪಾಸ್ ಮಾಡ್ತಾರೆ. ಸೊ ಪ್ರೋಟಾನ್ಸ್ ಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅವುಗಳದ್ದು ಸ್ಪೀಡ್ ವೆನ್ ಆಲ್ಮೋಸ್ಟ್ ಇಟ್ ಇಸ್ ಇಕ್ವಲೆಂಟ್ ಟು ಸರ್ಟನ್ ಸ್ಪೀಡ್, ಆ ಒಂದು ಸ್ಪೀಡ್ ನಲ್ಲಿ ಜಾಸ್ತಿ ಸ್ಪೀಡ್ ನಲ್ಲಿ ಕೊಲ್ಲೈಡ್ ಆದಾಗ ಪ್ರೋಟಾನ್ಸ್ ಗಳು ಫರ್ದರ್ ಡಿವೈಡ್ ಆಗುತ್ತೆ. ಹೇಗೆ? ಎಲಿಮೆಂಟರಿ ಪಾರ್ಟಿಕಲ್ಸ್ ಆಗಿ, ಕ್ವಾರ್ಕ್ ಅಂಡ್ ಗ್ವಾನ್ಸ್ ಆಗಿ. ಸೊ ಈ ಕ್ವಾರ್ಕ್ ಮತ್ತೆ ಡಿಫ್ರೆಂಟ್ ಈ ಕ್ವಾರ್ಕ್ ಗಳು ಇನ್ನೂ ಕೂಡ ಕೊಲ್ಲೈಡ್ ಆಗಿ ಬೇರೆ ಬೇರೆ ಕ್ವಾರ್ಕ್ ಗಳಾಗುತ್ತೆ. ಸೊ ಅವುಗಳು ಕಂಬೈನ್ ಆಗಿ ಹೊಸ ಒಂದು ಆಟಮ್ ಆಗಿ ಫಾರ್ಮ್ ಆಗುತ್ತೆ ಅಂತ ಹೇಳಿ ಸ್ಟಡೀಸ್ ಇದೆ. ಇದಕ್ಕೆ ಈ ಕಾನ್ಸೆಪ್ಟ್ ಇಸ್ ವೆರಿ ವೈಡ್, ತುಂಬಾ ಡೆಪ್ತ್ ಕೂಡ ಇದೆ. ಹಾಗಾಗಿ ಐ ವಿಲ್ ನಾಟ್ ಡಿಗ್ ಟು ಇಟ್. ಮೇ ಬಿ ಇನ್ ಹೈಯರ್ ಕ್ಲಾಸಸ್ ಯು ವುಡ್ ಲರ್ನ್ ಅಬೌಟ್ ದಿಸ್ LHC ಕೊಲೈಡರ್ ಪಾರ್ಟಿಕಲ್ ಆಕ್ಸಿಲರೇಟರ್. ಬಟ್ ಇದಲ್ಲದೆ ಬೇರೆ ಯಾವ ವೇ ಅಲ್ಲಿ ಒಂದು ಹೊಸ ಎಲಿಮೆಂಟ್ ಅನ್ನ ಫಾರ್ಮ್ ಮಾಡ್ಕೊಳ್ಬಹುದು? ಆಬ್ವಿಯಸ್ಲಿ ದಿಸ್ ಇಸ್ ಪ್ಯೂರ್ಲಿ ಅ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್, ಫಿಷನ್ ಆರ್ ಫ್ಯೂಷನ್. ಫಿಷನ್ ಅಂತ ಹೇಳಿದ್ರೆ ಒಂದು ಸ್ಟೇಬಲ್ ಆಗಿರುವಂತಹ ಹೆವಿ ಎಲಿಮೆಂಟ್ಗೆ ಹೈ ಎನರ್ಜೆಟಿಕ್ ನ್ಯೂಟ್ರಾನ್ ಅನ್ನ ನೀವು ಬೊಂಬಾರ್ಡ್ ಮಾಡ್ತಾ ಇದ್ದೀರಾ ಅಥವಾ ಹಿಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಹೆವಿ ಎಲಿಮೆಂಟ್ ವಿಲ್ ಬಿಕಮ್ ಅನ್ಸ್ಟೇಬಲ್ ಆಫ್ಟರ್ ದಟ್ ಹಿಟ್ ಅಂಡ್ ಇಟ್ ವಿಲ್ ಸ್ಪ್ಲಿಟ್ ಇನ್ ಟು 2 ಲೈಟರ್ ಎಲಿಮೆಂಟ್ಸ್. ಸೊ ಒಂದು ಎಲಿಮೆಂಟ್ ಬೇರೆ 2 ಡಿಫ್ರೆಂಟ್ ಎಲಿಮೆಂಟ್ ಆಗುತ್ತೆ. ಇಲ್ಲಿ ಫ್ಯೂಷನ್ ಒಳಗಡೆ 2 ಡಿಫ್ರೆಂಟ್ ಲೈಟರ್ ಎಲಿಮೆಂಟ್ಸ್ ಕಂಬೈನ್ ಆಗಿ ಒಂದು ಹೆವಿ ಎಲಿಮೆಂಟ್ ಆಗುತ್ತೆ, ಒಂದು ನಾರ್ಮಲ್ ಆವರೇಜ್ ಆಗಿರುವ ವೇಟ್ ಇರುವಂತಹ ಒಂದು ಎಲಿಮೆಂಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ಸ್ ಒಂದು ತುಂಬಾ ಕಾಮನ್ ಇದೆ. ಇಟ್ ಇಸ್ always happening in nature. So for example, neutron particles, high energetic neutron particles na ನೀವು ಪಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯುರೇನಿಯಂ ಅಂತ ಹೇಳುವಂತಹ ಹೆವಿ ಎಲಿಮೆಂಟ್ ಏನಾಗುತ್ತೆ, ಕ್ರಿಪ್ಟಾನ್ ಮತ್ತೆ ಬೇರಿಯಂ ಅಂತ ಹೇಳುವಂತಹ ಬೇರೆ 2 ಎಲಿಮೆಂಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅಗೇನ್ ದಿಸ್ ಇಸ್ ಎಕ್ಸ್ಟ್ರಾ, ದಿಸ್ ಇಸ್ ನಾಟ್ ದೇರ್ ಇನ್ ಯೋರ್ ಸಿಲೆಬಸ್, ಜಸ್ಟ್ ಫಾರ್ ಯೋರ್ ಕ್ಯೂರಿಯಾಸಿಟಿ. ಸೊ ಹಾಗಾದ್ರೆ ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ನೋಡೋದಾದ್ರೆ ಡ್ಯೂಟೀರಿಯಂ ಮತ್ತೆ ಟ್ರೀಶಿಯಂ 2 ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಐಸೋಟೋಪ್ಸ್. ಸೊ ಐ ವಿಲ್ ಟಾಕ್ ಅಬೌಟ್ ಐಸೋಟೋಪ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ 2 ಹೈಡ್ರೋಜನ್ ಆಟಮ್ಸ್ ಅನ್ನ ನೀವು ಕೊಲ್ಲೈಡ್ ಮಾಡಿದ್ರೆ you will get what? Helium and also some elementary particles or subatomic particles called as neutron. Elementary alla subatomic particles called as neutron. So fusion and fission is the other way of other way used to prepare or synthesize man-made elements. So we know now what are elements, what are the features of element. So in order to recognize element, the very important point is the symbol, which makes every element unique and easy to address, right? So if I talk about carbon element, the symbol bandaga usually avugalna alphabetical letters alli represent martivi with the atomic number. Now what is atomic number? It is the number of protons which is present in protons which are present inside the nucleus. Hage ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿ ಕೂಡ ನಾವು ಹೇಳ್ತೀವಿ. ಇಟ್ಸ್ ದ ಕಲೆಕ್ಷನ್ ಆಫ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನಾವು ಲಾಸ್ಟ್ ಅಲ್ಲಿ ಆಟಮ್ದು
ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೆ ನಿಮಗೆ ನ್ಯೂಕ್ಲಿಯಸ್ ಒಳಗಡೆ ಏನೇನಿರುತ್ತೆ ಅಂತ ಹೇಳಿ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಎರಡು ಸೇರಿದಾಗ ಆ ಮಾಸ್, ಒಂದು ಆಟಮ್ದು ಮಾಸ್ ಆಲ್ವೇಸ್ ಇಸ್ ಇನ್ ದ ಸೆಂಟರ್ ಅಂತ ಹೇಳಿದ್ದೆ. ಆ ಸೆಂಟ್ರಲ್ ಇರುವಂತಹ ನ್ಯೂಕ್ಲಿಯಸ್ ಅಲ್ಲಿ ಇದು ಎರಡು ಇರುತ್ತೆ. ಹಾಗಾಗಿ ಮಾಸ್ ಅಂತ ಹೇಳಿ ಬಂದಾಗ ಯು ಹ್ಯಾವ್ ಟು ಟೇಕ್ ದ ಟೋಟಲ್ ಕೌಂಟ್ ಆಫ್ ಹೌ ಮೆನಿ ಪ್ರೋಟಾನ್ಸ್ ಅಂಡ್ ಹೌ ಮೆನಿ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಿ. ದೆನ್ ಕಮ್ಸ್ ನಂಬರ್ ಆಫ್ ಪ್ರೋಟಾನ್ಸ್. ಆ ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ ಬಗ್ಗೆ ಮಾತಾದಾಗ ಬೋತ್ ಆರ್ ಈಕ್ವಲ್. ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಈಕ್ವಲ್ ಆಗಿರೋ ಕಾರಣಕ್ಕೋಸ್ಕರ ಯಾವಾಗಲೂ ಆಟಮ್ ಅನ್ನ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ನಾವು ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಬಟ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ವಿ ಗಿವ್ ಸರ್ಟನ್ ಚಾರ್ಜಸ್ ಅಂತ ಹೇಳ್ತಾ ಹೋಗ್ತೀವಿ, ರೈಟ್? ಸೊ ನೆಕ್ಸ್ಟ್ ಬಂದು ಸಿಂಬಲ್ಸ್. ನಾನು ಸಿಂಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ರಿಯೇಟಿವ್ ಆಗಿ ಹೇಗೆ ಸಿಂಬಲ್ಸ್ ನ ನೆನ್ಪಿಟ್ಕೊಳ್ಬಹುದು ಆರ್ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲೆಲ್ಲ ನಿಮ್ಗೆ ಕ್ರಿಯೇಟಿವಿಟಿ ಜಾಸ್ತಿ ಬೇಕಂತ ಹೇಳಿದ್ರೆ ಒನ್ ಇಂಪಾರ್ಟೆಂಟ್ ವೇ ಆಫ್ ರಿಮೆಂಬರಿಂಗ್ ದ ಸಿಂಬಲ್ ಇಸ್ ಮೇಕ್ ದ ಫ್ಲಾಶ್ ಕಾರ್ಡ್. ಫ್ಲಾಶ್ ಕಾರ್ಡ್ ತಗೊಂಡು ಅದರಲ್ಲಿ ಡಿಫ್ರೆಂಟ್ ಸೆಂಟೆನ್ಸಸ್ ನ ಬರೆದು ಹ್ಯಾಂಗ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, SCIENCE. These were just the alphabetical letters for me before I was knowing about the symbol. ಲೆಟರ್ಸ್ಗಳು ಆಲ್ಫಾಬೆಟಿಕಲ್ ಲೆಟರ್ಸ್ಗಳಾಗಿತ್ತು ನಂಗೆ ಸಿಂಬಲ್ಸ್ ಪರಿಚಯ ಆಗೋಕ್ಕಿಂತ ಮುಂಚೆ. ಬಟ್ ಒನ್ಸ್ ಐ ಲರ್ನ್ ಕೆಮಿಸ್ಟ್ರಿ, ಎಸ್ ಇಸ್ ನಾಟ್ ಜಸ್ಟ್ ದಿ ಆಲ್ಫಾಬೆಟ್ ಆಫ್ ಇಂಗ್ಲಿಷ್ ಲಿಟರೇಚರ್, ಇಟ್ ಇಸ್ ಆಲ್ಸೋ ದ ಇಂಡಿಕೇಶನ್ ಆಫ್ ಒನ್ ಎಲಿಮೆಂಟ್ ಕಾಲ್ಡ್ ಅಸ್ ಸಲ್ಫರ್. ಸಲ್ಫರ್ನ ಎಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಇಲ್ಲಿ ಸಿ ಅಂತ ಹೇಳಿದ್ರೆ ಕಾರ್ಬನ್, ಅಯೋಡಿನ್, ಇ ಐನ್ಸ್ಟೀನಿಯಂ. ಸೊ ಐನ್ಸ್ಟೀನ್ ಅಂತ ಹೇಳುವಂತಹ ಸೈಂಟಿಸ್ಟ್ ನೀವು ಕೇಳಿದಿರಾ. ಐನ್ಸ್ಟೀನಿಯಂ ಅಂತ ಹೇಳುವಂತಹ ಎಲಿಮೆಂಟ್ is existing with atomic number 99 and nitrogen 7, carbon 6, again einsteinium 99. So einsteinium is not just E, okay, it is ES, but ನನಗೆ ಅಲ್ಲಿ E ಮಾತ್ರ ಬೇಕಾಗಿರೋ ಕಾರಣಕ್ಕೋಸ್ಕರ ಈ S ಅನ್ನು ನಾನು ಏನು ಮಾಡಿದ್ದೀನಿ, ಸಣ್ಣ ಲೆಟರ್ ಅಲ್ಲಿ ಬರ್ದಿದ್ದೀನಿ. ಆಲ್ವೇಸ್ ದ ಫಸ್ಟ್ ಲೆಟರ್ ಇನ್ ಸಿಂಬಲ್ ಶುಡ್ ಬಿ ಕ್ಯಾಪಿಟಲ್, ದ ಸೆಕೆಂಡ್ ಲೆಟರ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್. ಸೊ ಫಸ್ಟ್ ಲೆಟರ್ ಯಾವುದೇ ತಗೊಳ್ಳಿ, ಎರಡು ಲೆಟರ್ಸ್ ಇದ್ರೆ, ಒಂದೇ ಲೆಟರ್ ಇದ್ರೆ ಆ ಒಂದು ಲೆಟರ್ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕು. ದೇರ್ ಆರ್ ಸ್ಟೂಡೆಂಟ್ಸ್ ಹೂ ರೈಟ್ ಕಾರ್ಬನ್ ಮೊನಾಕ್ಸೈಡ್ ಆಸ್ just this, capital C and small o. ಸೊ ಇದು ಕಾರ್ಬನ್ ಮೊನಾಕ್ಸೈಡ್ ಅಲ್ಲ. ಕಾರ್ಬನ್ ಡೈಆಕ್ಸೈಡ್ ನೀವು ಹೀಗೆ ಬರೀತೀರಾ ಅನ್ಕೊಳ್ಳಿ, CO2, ಯು ಲೂಸ್ ಮಾರ್ಕ್. ವೈ? ಬಿಕಾಸ್ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಬಂದಾಗ ಯು ಆರ್ ರೆಪ್ರೆಸೆಂಟಿಂಗ್ ಕಾರ್ಬನ್ ಅಂಡ್ ಆಕ್ಸಿಜನ್, ಬೋತ್ ಶುಡ್ ಬಿ ಇನ್ ಕ್ಯಾಪಿಟಲ್ ಲೆಟರ್ ಅಲ್ವಾ. ದ ಮೊಮೆಂಟ್ ಯು ರೈಟ್ C and O like this, you are talking about another element called as cobalt. You lose mark if you would do that. ಸಲ್ಫೇಟ್ ಅಂತ ಹೇಳಿ ಬಂದಾಗ SO4, SO4 2-. ನೋಡಿ ಇಲ್ಲಿ ಸಿಂಬಲ್ಸ್ ಸೈಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕೆನ್ ನಾಟ್ ರೆಡ್ಯೂಸ್ ಅಂಡ್ ಇನ್ಕ್ರೀಸ್ ದ ಸೈಜ್ ದ ವೇ ಯು ವಿಶ್. It has to be justified in every places you address about the chemical compound. So make sure that you try to bring creativity while you learn about the symbols. So now I'll tell you a slang word. Keep calm and do science. Keep calm and do science. Ili keep ಗೆ K, potassium, and you have your U, europium do U ಇದೆ ಅಲ್ಲಿ. Just that I don't want to use here while making the sentence. ಹಾಗಂತ ಹೇಳಿ ಯುರೋಪಿಯಂದು ಯು ಅನ್ನು ತೆಗೆದು ಹಾಕಕ್ಕಾಗಲ್ಲ. I have to write it, otherwise it will not become Europeum at all ಅಲ್ವಾ. So obviously you can create different sentences using chemical symbols so that you will come to know, okay, ಇಂತಹ ಎಲಿಮೆಂಟ್ಸ್ ಗಳೆಲ್ಲ ಎಕ್ಸಿಸ್ಟ್ ಆಗಿದೆ, ಇವುಗಳಿಗೆ ಈ ತರ ಸಿಂಬಲ್ಸ್ ಅನ್ನ ಬರೀತಾರೆ. ಯು ಗೆಟ್ ಫೆಮಿಲಿಯರ್ ವಿತ್ ದೆಮ್ ಅಂಡ್ ದೇ ವೋಂಟ್ ಆಕ್ಟ್ ಸ್ಟ್ರೇಂಜ್ ಟು ಯು ಅಲ್ವಾ. ಅವುಗಳು ಒಂಥರ ಸ್ಟ್ರೇಂಜ್ ಆಗಿ ಆಕ್ಟ್ ಮಾಡಲ್ಲ. ಸೊ ಯುರೋಪಿಯಂ ಗೊತ್ತಾಯ್ತು. LV, ಇಲ್ಲಿ LV ಅಂತ ಹೇಳಿದ್ರೆ ಲಿವರ್ ಮೋರಿಯಂ. ನಮ್ಗೆಲ್ರಿಗೂ ಲಿವರ್ ಇದೆ ಅಲ್ವಾ, ಲಿವರ್ ಮೋರಿಯಂ. ಓಕೆ, ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ರಿಮೆಂಬರ್. AU ಗೋಲ್ಡ್, ಆರಂ, ಡಬ್ಬ. ಕೆಲವ್ರದ್ದು ಕನ್ನಡ ವರ್ಡಲ್ಲಿ ಪಕ್ಕಾ ಒಂದು ಸ್ಲ್ಯಾಂಗ್ ಇದೆ. ಎಕ್ಸಾಮ್ ಯಾವ ಥರ ಇತ್ತು, ಎಕ್ಸಾಮ್ ಡಬ್ಬ ಥರ ಇತ್ತು. ಕ್ಲಾಸ್ ಯಾವ ಥರ ಇತ್ತು, ಕ್ಲಾಸ್ ಡಬ್ಬ ಥರ ಇತ್ತು. ಮೂವಿ ಯಾವ ಥರ ಇತ್ತು, ಮೂವಿ ಡಬ್ಬ ಥರ ಇತ್ತು. ಸೊ ಡಬ್ಬ ಅಂತ ಹೇಳೋ ವರ್ಡಲ್ಲಿ ಒಂದು ಎಲಿಮೆಂಟ್ ಇದೆ ಆ್ಯಂಡ್ ದಟ್ ನೇಮ್ ಇಸ್ ಡಬ್ನಿಯಮ್, DB, ಡಬ್ನಿಯಮ್. ಓಕೆ, ಸೊ ಅದನ್ನು ಇಟ್ಕೊಂಡು ಡೂ ಅಂತ ಹೇಳೋ ವರ್ಡನ್ನ ಫ್ರೇಮ್ ಮಾಡಬಹುದು. DB. ಸೊ SC ಸ್ಕ್ಯಾಂಡಿಯಮ್, ಅಯೋಡಿನ್, EU ಯುರೋಪಿಯಂ, N nitrogen, CE cerium. So the more you use the symbols, ನಿಮಗೇನಾಗುತ್ತೆ, you understand that different set of elements are existing apart from the regular one. ಈಗ symbols ಬಗ್ಗೆ ಹೇಳೋದಾದ್ರೆ be always careful. I have two elements, one is hydrogen, ಇನ್ನೊಂದು helium. See, both
ಲೆಟರ್, ಈ ಎರಡು ಎಲಿಮೆಂಟ್ ಇದು ಲೆಟರ್ಸ್ಗಳು ಎಚ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಕೆನಾಟ್ ಎಕ್ಸ್ಪ್ರೆಸ್ ಹೈಡ್ರೋಜನ್ ಅಂಡ್ ಹೀಲಿಯಂ ಬೋತ್ ದ ಎಲಿಮೆಂಟ್ ವಿತ್ ಒನ್ ಸಿಂಗಲ್, ಐ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದೆಮ್. ಸೊ ಇಲ್ಲಿ ಹೈಡ್ರೋಜನ್ ಬಂದಾಗ ನಾನು ಜಸ್ಟ್ ಎಚ್ ಅಂತ ಹೇಳಿ ಯೂಸ್ ಮಾಡ್ತೀನಿ. ಏನ್ ಹೇಳ್ತೀನಿ ನಾನು ಇಲ್ಲಿ? ಜಸ್ಟ್ ಎಚ್ ಅಂತ ಹೇಳಿ, ಕ್ಯಾಪಿಟಲ್ ಎಚ್. ಅಂಡ್ ಇದನ್ನ ಬೇರೆ ತರ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾನು ಸೆಕೆಂಡ್ ಲೆಟರ್ ಕೂಡ ತಗೊಳ್ತೀನಿ, ಎಚ್ ಇ ಅಂತ ಹೇಳಿ, ರೈಟ್. ನೆಕ್ಸ್ಟ್ ಬಂದು ಲಿಥಿಯಂ. ಲಿಥಿಯಂದು ಟೋಟಲ್ ಎರಡು ವರ್ಡ್ ನ ತಗೊಂಡಿದ್ದಾರೆ, ಎಲ್ ಐ ಆಯ್ತು. ಬೆರಿಲಿಯಂ, ಬಿಇ. ಇಫ್ ಯು ಜಸ್ಟ್ ಕನ್ಸಿಡರ್ ಬಿ, ದೆನ್ ಇಟ್ ಬಿಕಮ್ಸ್ ವಾಟ್? ಬೋರಾನ್. ಸೊ ಅಟಾಮಿಕ್ ನಂಬರ್ಗಳನ್ನ ಕೂಡ ನಾನು ಇಲ್ಲಿ ಬರ್ದಿದ್ದೀನಿ. ಐ ಆಮ್ ಈವನ್ ಸ್ಟ್ರೆಸ್ಸಿಂಗ್ ಅಬೌಟ್ ದಿ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ಸ್ ಅಂತ ಹೇಳಿದ್ರೆ ಏನು? ಇಟ್ಸ್ ದ ನಂಬರ್ ಆಫ್ ಪ್ರೋಟಾನ್ ವಿಚ್ ಮೇಕ್ಸ್ ಎವ್ರಿ ಎಲಿಮೆಂಟ್ ಡಿಫ್ರೆಂಟ್ ಅಲ್ವಾ. ಸೊ ಅಟಾಮಿಕ್ ನಂಬರ್ 1 ಇಂದ 20 ವರೆಗಿರುವಂತಹ ಎಲ್ಲ ಎಲಿಮೆಂಟ್ಸ್ ಅನ್ನ ಫೋಕಸ್ ಮಾಡ್ತಾ ಹೋಗೋಣ. ಇಲ್ಲಿ 1 ಇದ್ರೆ ಅದು ಹೈಡ್ರೋಜನ್. ಇಟ್ಸ್ ಜಸ್ಟ್ ಲೈಕ್ ಅ ಹೀರೋ. ಆ ಒಂದು ಹೀರೋದಲ್ಲಿ ಮೂವಿ ನೇಮ್ ಅಥವಾ ಹೀರೋ ಅಂತ ಹೇಳ್ಬೋದು. ಸೊ ಇಫ್ ದ hero is 1, then the movie name is hydrogen. If there are 2 heroes, then movie name is helium. If there are 3 heroes, ಅಂದ್ರೆ atomic number 3 ಇದ್ರೆ ಅಲ್ಲಿ the movie name is lithium. ಆ ಥರನೂ ನೀವು ನೆನ್ಪಿಟ್ಕೊಳ್ಬೋದು. And if there are 20 heroes, then the movie is calcium ಅಂತ ಹೇಳಿ. Okay, so you can remember in a different ways. So let's get into all the elements till 20. Pay attention. The first is H. H stands for hydrogen. He ಅಂತ ಹೇಳಿದ್ರೆ helium. Li lithium. ಬಿಇ ಬೆರಿಲಿಯಂ, BERYLLIUM. ಇಲ್ಲಿ ತುಂಬಾ ಜನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ, ಬೆರಿಲಿಯಂ ಬರಿಬೇಕಾದ್ರೆ. ಬಿ ಕೇರ್ಫುಲ್ ಅಬೌಟ್ ದಟ್. ಜಸ್ಟ್ ಬಿ ಅಂತ ಹೇಳಿದ್ರೆ ಬೋರಾನ್. ಸೊ ಇವಾಗ ಅಟಾಮಿಕ್ ನಂಬರ್ ಬಗ್ಗೆ ಫೋಕಸ್ ಮಾಡೋಣ. 1 ಪ್ರೋಟಾನ್ ಇದ್ರೆ ಹೈಡ್ರೋಜನ್, 2 ಪ್ರೋಟಾನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಇದ್ರೆ ಹೀಲಿಯಂ, 3 ಪ್ರೋಟಾನ್ಸ್ ಇದ್ರೆ ಲಿಥಿಯಂ, 4 ಪ್ರೋಟಾನ್ಸ್ ಇದ್ರೆ ಬೆರಿಲಿಯಂ, ಹಾಗೆ 5 ಪ್ರೋಟಾನ್ಸ್ ಗಳು ಒಳಗಡೆ ನ್ಯೂಕ್ಲಿಯಸ್ ಅಲ್ಲಿ ಇದ್ರೆ ಅದು ಬೋರಾನ್. ಸೊ ವೆನ್ ಐ ಸೇ ಪ್ರೋಟಾನ್ಸ್, ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಹ್ಯಾಸ್ ದ ಸೇಮ್ ಅಮೌಂಟ್ ಆಫ್ ಇಲೆಕ್ಟ್ರಾನ್ಸ್ ಔಟ್ಸೈಡ್ ಆಸ್ ದೀಸ್ ಆಟಮ್ಸ್ ಎಲಿಮೆಂಟ್ಸ್ ಆರ್ ನ್ಯೂಟ್ರಲ್ ಅಂತ ಹೇಳ್ಕೊಂಡು, ರೈಟ್. ಸೊ ಕಾರ್ಬನ್ ಅಲ್ಲಿ 6 ಪ್ರೋಟಾನ್ಸ್ ಇದ್ರೆ ಅದು 6 ಪ್ರೋಟಾನ್ಸ್ ಇದ್ರೆ ಕಾರ್ಬನ್ ಅಂಡ್ ದ ಸಿಂಬಲ್ ಇಸ್ ಸಿ. ಹಾಗೆ ನೈಟ್ರೋಜನ್ ಸಿಂಬಲ್ ಇಸ್ N, ಆಕ್ಸಿಜನ್ ಸಿಂಬಲ್ ಇಸ್ O, F is for fluorine, and Ne, just N is nitrogen, Ne is neon, right. So ಇಲ್ಲಿ 7 protons ಇರುತ್ತೆ ನೈಟ್ರೋಜನ್ ಅಲ್ಲಿ, 8 proton oxygen ಅಲ್ಲಿ, 9 proton fluorine. It means what? Fluorine also has outside the nucleus 9 electrons, 10 protons in neon, and it also has 10 electrons in it, right. Sodium, see if you write just N, it is nitrogen, Ne is neon, Na sodium. Why Na is sodium? Because sodium is an English name for that element and its Latin name is natrium, and the symbol has been derived from the Latin name. Okay, so then magnesium is Mg, Al is aluminium, Si is silicon, P is phosphorus with the atomic number 11, 12, 13, 14, 15 respectively, followed by sulfur 16, chlorine 17, 18 for argon, krypton, and 18 for argon, 19 is potassium, kalium ಅಂತ ಹೇಳುವಂತಹ ಲ್ಯಾಟಿನ್ ನೇಮ್, and 20th ಅಂತ ಹೇಳಿದ್ರೆ ಅದು ಕ್ಯಾಲ್ಸಿಯಂದು ಅಟಾಮಿಕ್ ನಂಬರ್ ವಿತ್ ದ ಸಿಂಬಲ್ CA. ಆರ್ಗಾನ್ AR ಅಂತಾನೆ ಬರಿಬೇಕು, ಯು ಕ್ಯಾನ್ ಜಸ್ಟ್ ರೈಟ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ AR. ಸೊ ಕೇಲಿಯಂ, ಪೊಟ್ಯಾಷಿಯಂನ P ಅಂತ ಹೇಳಿ ಬರಿಬೇಡಿ, ಬಿಕಾಸ್ P is already there for phosphorus. P ಅಂತ ಹೇಳೋದು ಫಾಸ್ಫರಸ್ ಆಗಿರುತ್ತೆ. ಸೊ ಪೊಟ್ಯಾಷಿಯಂ ಅಂದಾಗ ಇಟ್ಸ್ ಲ್ಯಾಟಿನ್ ನೇಮ್ ಇಸ್ ಕೇಲಿಯಂ, ಹೆನ್ಸ್ ವಿ ರೈಟ್ ಇಟ್ as K, ಕ್ಯಾಪಿಟಲ್ L ಸ್ಮಾಲ್, ಕೇಲಿಯಂ. ಓಕೆ, ಅದ್ರ ಸಿಂಬಲ್ ಬಂದು ಕ್ಯಾಪಿಟಲ್ K ಆಗಿರುತ್ತೆ. ಸೊ ಕೇಲಿಯಂ ಇಸ್ KALIUM, ಬಟ್ ಜಸ್ಟ್ ಲೈಕ್ ಸೋಡಿಯಂ NA ಅಂತ ಹೇಳಿ ಬರೆಯೋ ತರ ನೀವಿಲ್ಲಿ KA ಅಂತ ಹೇಳಿ ಬರೆಯಕ್ಕೆ ಹೋಗಬೇಡಿ, ಇಟ್ ಇಸ್ ಜಸ್ಟ್ K, that's it. So this is about the elements from 1 to 20, and you have to remember the elements from 1 to 20 till your 9th standard, till your 10th standard, but for the competitive examination this is not enough. So basic first form agitkolli, and you can use different sentences here. For example, the first row anna hige helbodalva, how do I remember this 20 elements in a stretch? I'll go on saying nimge bekare sentence na copy madkolbodu, or you can change it. Hi hydrogen, hello helium, listen lithium to BBC news. Hi hello listen to BBC news on Friday night. First 10 elements ಆಯ್ತು. Hi hello listen to BBC news on Friday night. ನಂತರ
ಸೆಕೆಂಡ್ ಸ್ಟೇಟ್ಮೆಂಟ್ ಡಿಫ್ರೆಂಟ್ ಆಗಿರೋದನ್ನ ಯೂಸ್ ಮಾಡಿ. ನೇಷನ್ ಮೈಟ್ ಆಲ್ಸೋ ಸೈನ್ ಪೀಸ್ ಸೆಕ್ಯೂರಿಟಿ ಕ್ಲಾಸ್ ಎಟ್ ಕನ್ಯಾಕುಮಾರಿ ಸೆಂಟರ್. ಸೆಂಟರ್ಗೆ ಸಿ ಬರುತ್ತೆ, but remember that it is the calcium what we are speaking about. Okay, so nation might also sign, nation na, might mg, also aluminum, sign silicon, peace p, phosphorus. Okay, security sulfur, clause chlorine, at ಇಲ್ಲಿ ಎಟ್ಟಿಗೆ 80 ತಗೊಳ್ಬೋದು, ಬಟ್ ರಿಮೆಂಬರ್ ಇಟ್ ಇಸ್ ನಾಟ್ 80 ಹಿಯರ್. ಯು ವಾಂಟ್ ಟು ರಿಮೆಂಬರ್ ಆರ್ಗಾನ್. ಸೊ ಆರ್ಗಾನ್. ಎಟ್ ಕನ್ಯಾಕುಮಾರಿ ಖೇಲಿಯಂ. ಸೆಂಟರ್ಗೆ ಸಿ ಬರುತ್ತೆ, ಬಟ್ ರಿಮೆಂಬರ್ ಇಟ್ ಆಸ್ ಕ್ಯಾಲ್ಶಿಯಂ. ಬಟ್ ಯು ಕ್ಯಾನ್ ಯೂಸ್ ಡಿಫರೆಂಟ್ ವರ್ಡ್ಸ್ ಅಂಡ್ ಡಿಫರೆಂಟ್ ಥಿಂಗ್ಸ್ ಅಂಡ್ ಇಟ್ ಶುಡ್ ಬಿ ಟೋಟಲಿ ಫನ್, so that you will remember on the long term journey. Like long term ಅಲ್ಲಿ ಆ ಜರ್ನಿಯಲ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ. So I hope the tip is very clear. I'll repeat once again. Hi, hello, listen to BBC News on Friday night. Hi, hydrogen, hello, helium, listen, lithium. BBC, beryllium, boron, carbon, news, nitrogen. On oxygen, Friday, fluorine, night is neon. Nation might also sign peace security clause at Kanyakumari Center. Nation sodium, might magnesium, also aluminum, sign silicon, peace phosphorus, sign peace security sulfur, clause chlorine, at argon. Kanyakumari is potassium, like K, and center is calcium. So you can use different words, better words or standard words, whatever of your kind. Okay, now comes to the important point. Every student does mistake here. ಏನಂತ ಹೇಳಿದ್ರೆ ಆ ಸಿಂಬಲೇ ಬೇರೆ ಆಗಿರುತ್ತೆ, ಹೆಸರೇ ಬೇರೆ ಆಗಿರುತ್ತೆ, ಅಂಡ್ ದ ವೇ ವಿ ಯೂಸ್ ದೆಮ್ ಇಸ್ ಆಲ್ಸೋ ಡಿಫ್ರೆಂಟ್. ಈ ಮೂರು ಕೂಡ ಡಿಫ್ರೆಂಟ್ ಆಗಿದೆ ಅಲ್ವಾ. ವಿ ಆರ್ ಯೂಸಿಂಗ್ ದೀಸ್ ನೇಮ್, we are using the symbols, but we will never use the Latin name nowadays for these particular set of atom element. ಹಾಗಾಗಿ ತುಂಬಾ ಜನ ಮಕ್ಕಳು ಎಲಿಮೆಂಟ್ಸ್ ಇದು ಸಿಂಬಲ್ ಬರಿಬೇಕಾದ್ರೆ ಮಿಸ್ ಹೊಡಿತಾರೆ, ಎಸ್ಪೆಷಲಿ ಫಾರ್ ಸೋಡಿಯಂ. ಐ ಹ್ಯಾವ್ ಸೀನ್ ಇನ್ ಮೆನಿ ಆಫ್ ದ ಟೆಸ್ಟ್ ಪೇಪರ್ಸ್ ಸೋಡಿಯಂ is SO and students tend to write SO, capital S and oxygen. That is wrong. It is not SO, it is Na, students, because Na is natrium. So we'll go in a list. Okay, ಆಂಟಿಮನಿಯನ್ನ SB ಅಂತ ಹೇಳಿ ನಾವು ಸಿಂಬಲ್ ಅಲ್ಲಿ ಬರಿತೀವಿ. ಯಾಕೆ SB ಅಂತ ಹೇಳಿದ್ರೆ ಸ್ಟೀಬಿಯಂ, ಸ್ಟೀಬಿಯಂ ಅಂತ ಹೇಳುವಂಥದ್ದು ಇಟ್ಸ್ ಲ್ಯಾಟಿನ್ ನೇಮ್. ಬಟ್ ಎನಿವೇ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದಿಸ್ ಆಂಟಿಮನಿ ಆಸ್ ಇಟ್ ಇಸ್ ನಾಟ್ ದೇರ್ ಇನ್ ಯೋರ್ ಸಿಲೆಬಸ್. ಫಸ್ಟ್ ಆಫ್ ಆಲ್ ಯಾವುದಿದೆ ಅದನ್ನ ನೋಡೋಣ. ಕಾಪರ್, ಯು ವಿಲ್ ಯೂಸ್ ಇಟ್. We write it as Cu, not Co, and Cu has been derived from cuprum. Gold anna Au, because gold anna aurum anta heluva Latin word inda ನಾವು derive ಮಾಡಿದೀವಿ. Iron, Fe, ferrum. Lead anna Pb ಅಂತ ಹೇಳಿ represent ಮಾಡ್ತೀವಿ. Pb ಅಂತ ಹೇಳಿದ್ರೆ plumbum, plumbum. Okay, mercury is Hg and Hg is hydrargyrum, hydrargyrum. Okay, then comes potassium, kalium, silver is Ag, argentum, and then comes sodium, Na, natrium. Tin anna Sn anta heltivi, nothing but stannum. Tungsten is W, wolfram, wolfram. Okay, I hope now you know the name as well as symbol. Next, I have given you a lot of letters. Tumba letters na ಕೊಟ್ಬಿಟ್ಟಿದ್ದೀನಿ, ತಲೆ ತಿರುಗೋಗ್ಬೇಡಿ. And do not worry, this is just for a fun. ಈ ಒಂದು ಸ್ಲೈಡ್ ನಾನು ಫನ್ ಎಲಿಮೆಂಟಿಗೋಸ್ಕರ ಇಟ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ನಾವು ಆಲ್ಫಾಬೆಟ್ಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ತಗೊಂಡ್ರೆ ಪ್ರತಿ ಆಲ್ಫಾಬೆಟ್ಸ್ ಅಲ್ಲೂ ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಬಟ್ ಎಕ್ಸೆಪ್ಟ್ 2 ಆಲ್ಫಾಬೆಟ್. ಡು ಯು ನೋ ವಿಚ್ ಆಫ್ ದೆಮ್? ಯಾವ ಆಲ್ಫಾಬೆಟ್ ಅಲ್ಲಿ ಒಂದು ಎಲಿಮೆಂಟ್ ಇಲ್ಲ ಅಂತ ಹೇಳೋ ಐಡಿಯಾ ಇದೆಯಾ? ಓಕೆ, ಸೊ ಐ ವಿಲ್ ಗಿವ್ ಯು 2 minutes ಆಫ್ ಟೈಮ್. ಟಿಕ್ ಟಿಕ್ 1 and ಟಿಕ್ ಟಿಕ್ 2. ಗೊತ್ತಾಯ್ತಾ? ಆಲ್ ರೈಟ್, ಇಟ್ಸ್ ಗುಡ್ ಇಫ್ ಯು ನೋ ಇಟ್. ಇಫ್ ಯು ಡೋಂಟ್ ನೋ ದೆನ್ ಐ ವಿಲ್ ಟೀಚ್ ಯು ಯಾವುದದು ಅಂತ ಹೇಳಿ ನೋಡೋಣ. ಓಕೆ, ಸೊ ಎ ಅಲ್ಲಿ ವಿ ಹ್ಯಾವ್ ದಿಸ್ ಮೆನಿ ಸೆಟ್ ಆಫ್ ಎಲಿಮೆಂಟ್. ಆಕ್ಟೀನಿಯಮ್ ಇಂದ ಗೋಲ್ಡ್ ವರೆಗೂ ಇದೆ. ಬಿ ಅಲ್ಲೂ ಇದೆ, ಸಿ ಅಲ್ಲೂ ಕೂಡ ಇದೆ. ಅಂಡ್ ದೆನ್ ಫ್ರಮ್ ಹಿಯರ್ ಡಿ ಸ್ಟಾರ್ಟ್ಸ್. ಇ ಅಲ್ಲಿದೆ, ಎಫ್ ಅಲ್ಲಿದೆ, ಜಿ, ಎಚ್, ಐ. ಜೆ ಅಲ್ಲಿ ದಿರ್ ಇಸ್ ನೋ ಸಿಂಗಲ್ ಎಲಿಮೆಂಟ್. ಜೆ ಅಂತ ಹೇಳುವಂತಹ ಒಂದು ಲೆಟರ್ ಇಂದ ಇಲ್ಲಿವರೆಗೂ ಕೆಮಿಸ್ಟ್ರಿಯಲ್ಲಿ ಒಂದು ಎಲಿಮೆಂಟೇ ಇಲ್ಲ. ಸೊ ಇಫ್ ಯು ಬಿಕಮ್ ಅ ಸೈಂಟಿಸ್ಟ್ ಇನ್ ಫ್ಯೂಚರ್, think about it. Okay, bring the creativity. Next,
ಎಲ್ಲಿದೆಪ್ಪ ನಾವು ಕೆ ಆಯಿತು, ಎಲ್ ಆಯಿತು, ಜೆ ಎಲ್ ಇಲ್ಲ, ಎಮ್ ಎನ್ ಒ ಪಿ ವರೆಗೂ ಕೂಡ ಇದೆ. ಓಕೆ, ಪಿ ವರೆಗೂ ಇದೆ, ಪ್ಲುಟೋನಿಯಂ ವರೆಗೂ. ಆ್ಯಂಡ್ ದೇರ್ ಇಸ್ ನೋ ಎಲಿಮೆಂಟ್ ಇನ್ ಕ್ಯೂ. ನೆಕ್ಸ್ಟ್ ಬಂದು ಆರ್ ಅಲ್ಲಿ ಇದೆ, ಎಸ್ ಅಲ್ಲಿ ಇದೆ, ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಇನ್ ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಬಟ್ ವಿ ಡೋಂಟ್ ಹ್ಯಾವ್ ಎಲಿಮೆಂಟ್ಸ್ ಇನ್ ಜೆ ಆ್ಯಂಡ್ ಕ್ಯೂ. ಗೊತ್ತಿತ್ತಾ ಇದೆ ನಿಮಗೆ? ಸೊ ದಿಸ್ ಇಸ್ ಓನ್ಲಿ ಫಾರ್ ಫನ್. ನಿಮಗೆ ಮಾರ್ಕ್ಸ್ ಸಿಗಲ್ಲ ಇದರಲ್ಲಿ. ಈಗ ಕೆಲವೊಂದು ಸ್ಟೂಡೆಂಟ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಮ್ಯಾಮ್ ವಾಟ್ ಅಬೌಟ್ ಮಾಲಿಕ್ಯೂಲ್ಸ್ ಅಂತ ಹೇಳಿ. ರಿಮೆಂಬರ್, ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ 2 ಅಥವಾ ಜಾಸ್ತಿ, ಒಂದಕ್ಕಿಂತ ಎರಡಕ್ಕಿಂತ ಜಾಸ್ತಿ ಆಟಮ್ಸ್ಗಳದ್ದು ಗ್ರೂಪ್ ಅನ್ನ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಆ ಮಾಲಿಕ್ಯೂಲ್ಸ್ ಅಲ್ಲಿ ಅವುಗಳಿಗೆ ಆಟಮ್ಸ್ಗಳ ನಡುವೆ ಕೆಮಿಕಲ್ ಬಾಂಡ್ ಇರುತ್ತೆ. ಕೆಮಿಕಲ್ ಬಾಂಡೇ ಇಲ್ಲ, ಸುಮ್ಮನೆ ರಾಶಿ ಇದೆ ಅಂದ್ರೆ ಅದು ಎಲಿಮೆಂಟ್ ಅಂತ ಹೇಳ್ಬೋದು. ಎಲಿಮೆಂಟ್ ಇದು ಸ್ಮಾಲೆಸ್ಟ್ ಪಾರ್ಟಿಕಲ್ ನ ಆಟಮ್ ಅಂತ ಹೇಳಿ ಕರಿತೀರಲ್ವಾ. ಈ ಎರಡು ಆಟಮ್ಸ್ಗಳು ಒಂದು ನಿರ್ದಿಷ್ಟವಾದ ಕಾಂಪೋಸಿಷನ್ ಅಲ್ಲಿ ಫಿಕ್ಸ್ ಆದಾಗ, ಬೈ ಶೇರಿಂಗ್ ದ ಎಲೆಕ್ಟ್ರಾನ್ಸ್, ಬೈ ಫಾರ್ಮಿಂಗ್ ಅ ಕೆಮಿಕಲ್ ಬಾಂಡ್ ಬಿಟ್ವೀನ್ ದೆಮ್, ವಿ ಅಡ್ರೆಸ್ ದೆಮ್ ಆಸ್ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ ಇಸ್ ಅ ವರ್ಡ್ ಡಿರೈವ್ಡ್ ಫ್ರಮ್ a Latin word called as mole, which means small unit of mass. Mole anta helidre, moles anta helidre small unit of mass anta heli. So molecules anta helidre ಒಂದು ಅಥವಾ 2 or more ಆಗಬೇಕದು, 1 ಆಗಲ್ಲ. Two or more atom bound by ಕೋವ್ಯಾಲೆಂಟ್ ಬಾಂಡ್. ಬೇಸಿಕಲಿ ಕೋವ್ಯಾಲೆಂಟ್ ಬಾಂಡ್ ಇಂದ ಇಂಥ ಕೋವ್ಯಾಲೆಂಟ್ ಬಾಂಡ್ ಇರ್ಬೋದು, ಅಯಾನಿಕ್ ಬಾಂಡ್ ಇರ್ಬೋದು, ಡಿಫ್ರೆಂಟ್ ಬಾಂಡ್ಸ್ ಇಂದ ಅವರು ಬಾಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಬೇಸಿಕಲಿ ಇಟ್ ಇಸ್ ಅಯಾನಿಕ್ ಬಾಂಡ್ ಅಂತ ಹೇಳಿ ಬಂದಾಗ ವಿ ಯೂಸ್ ದ ವರ್ಡ್ ಕಂಪೌಂಡ್. ಓಕೆ, ಸೊ ಇದೇನಪ್ಪ ಮ್ಯಾಮ್ ಡಿಫ್ರೆಂಟ್ ವರ್ಡ್ಸ್ ಹೇಳ್ತಿದಾರಲ್ಲ ಅಂತ ಹೇಳಿ ಅನ್ಕೊಳ್ಬೇಡಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೋವ್ಯಾಲೆಂಟ್ ಬಾಂಡ್ ಅನ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಬಿಟ್ವೀನ್ 2 ಆಟಮ್ಸ್. ಅದು ಬಂದಾಗ ವಿ ಜನರಲಿ ಸೇ ಇಟ್ ಆಸ್ ಮಾಲಿಕ್ಯೂಲ್. ಸಪೋಸ್ ಅಯಾನಿಕ್ ಬಾಂಡ್ ಬಂತು ಬಿಟ್ವೀನ್ 2 ಆಟಮ್ಸ್ ಅಂಡ್ ದೇ ಶೇರ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಅಂತ ಮಾಲಿಕ್ಯೂಲ್ಸ್ ಗಳನ್ನ ನಾವೇನು ಅಂತ ಹೇಳಿ ಕರಿತೀವಿ, ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಅಂಡ್ ಆಲ್ಸೋ ಅಲ್ಲಿ ಒಂದು ರೀಸನ್ ಇದೆ, ಫಾರ್ಮುಲಾ, ಯೂನಿಟ್ ಅದೆಲ್ಲ ಇದೆ, ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಓದ್ತಾ ಹೋಗ್ತೀರಾ. ಮಾಲಿಕ್ಯೂಲ್ಸ್ ಅಂತ ಹೇಳುವಂಥದ್ದು ಜಾಸ್ತಿ ಮಾಲಿಕ್ಯೂಲ್ಸ್ ಜಾಯಿನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಫಾರ್ಮ್ ಅ ಕಂಪೌಂಡ್. ಕಂಪೌಂಡ್ ಇದು ಸಣ್ಣ ಪಾರ್ಟನ್ನ ಮಾಲಿಕ್ಯೂಲ್ಸ್ ಅಂತಲೂ ಹೇಳಿ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪೌಂಡ್ ಅನ್ನ ನಾವು ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಕೆಮಿಕಲ್ ಪ್ರಾಪರ್ಟಿ ಆಫ್ ಅ ಕಂಪೌಂಡ್. ಸೊ ಆ ಮಾಲಿಕ್ಯೂಲ್ಸ್ಗೆ ಆ ಕಂಪೌಂಡ್ ಇದು ಕೆಮಿಕಲ್ ಪ್ರಾಪರ್ಟೀಸ್ಗಳು ಇರುತ್ತೆ ಅಂತ ಹೇಳ್ತಾರೆ, ಸೆಕೆಂಡ್ ಪಾಯಿಂಟ್. ಅದಾದ್ಮೇಲೆ ಹೇಗೆ ಈ ಆಟಮ್ಸ್ಗಳು ಮಾಲಿಕ್ಯೂಲ್ಸ್ ಆಗುತ್ತೆ? ಬೈ ಎಕ್ಸ್ಚೇಂಜಿಂಗ್ ದ ಎಲೆಕ್ಟ್ರಾನ್ಸ್ಗಳ ಎಕ್ಸ್ಚೇಂಜ್ ಆಗೋದ್ರಿಂದ ಆಟಮ್ಸ್ಗಳು ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನಾವು. ಓಕೆ, ಅಂಡ್ ವಿ ಆಲ್ಸೋ ಹ್ಯಾವ್ ಒನ್ ಮೋರ್, ಹೋಮೋ ಆಟಮ್ ಮತ್ತೆ ಹಿಟ್ರೋ ಆಟಮ್ ಅಂತ ಹೇಳಿದೆ ನಮಗೆ. ನೋಡ ಎಲ್ಲಿದೆ ಅದು ಅಂತ ಹೇಳಿ. ಓಕೆ, ಸೊ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ, ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಸೇಮ್ ಆಟಮ್ಸ್ಗಳು. ಸೊ O2, N2, H2, Cl2 ಇವುಗಳೆಲ್ಲವುಗಳು ಏನು, ಒಂದಕ್ಕಿಂತ ಜಾಸ್ತಿ ಆಟಮ್ಸ್ಗಳು ದೇ ಎಕ್ಸ್ಚೇಂಜ್ಡ್ ಎಲೆಕ್ಟ್ರಾನ್, ದೇ ಮೇಡ್ ಸರ್ಟನ್ ಕೆಮಿಕಲ್ ಬಾಂಡ್ ಬಿಟ್ವೀನ್ ದ ಆಟಮ್ಸ್. ಆಮೇಲೆ ಅವುಗಳು ಡೈಅಟಾಮಿಕ್ ಫಾರ್ಮ್ ಅಲ್ಲಿ ಬಂದ್ವು, ಓಝೋನ್, O3. ಆಯ್ತಾ? ಆಲ್ ದೀಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್. ಸೊ ಯು ಕಾಲ್ ದೆಮ್ ಆಸ್ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್. ಸೊ ದೇರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ಡ್ ಆಸ್ ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್. ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನ್ ಮಕ್ಳೇ? ವೆರಿ ಸಿಂಪಲ್, ಡಿಫ್ರೆಂಟ್ ಎಲಿಮೆಂಟ್ ಇದು ಆಟಮ್ಸ್ಗಳು. ಸೊ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಕಂಬೈನಿಂಗ್ ಇನ್ ಅ ಫಿಕ್ಸ್ಡ್ ರೇಷಿಯೋ ಕೊಡುವಂತಹ ಕಂಪೌಂಡ್ಗಳಿಗೆ ಹಿಟಿರೋ ಡಿಫ್ರೆಂಟ್ ಆಟಮ್ಸ್ ಗಳು ಬಂದು ಮಾಲಿಕ್ಯೂಲ್ಸ್ ನ ಕೊಡುವಂಥದ್ದು. ವಾಟರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಸಲ್ಫೈಡ್, ಗ್ಲೂಕೋಸ್ C6H12O6, ಸುಕ್ರೋಸ್ C12H22O11 ಅಂದ್ರೆ ಟೇಬಲ್ ಶುಗರ್, ಟೇಬಲ್ ಸಾಲ್ಟ್. ಈಗ ಒಂದು ಎಕ್ಸಾಂಪಲ್ ನಾನು ಇನ್ನೊಂದು ಕೊಡ್ತೀನಿ. ಸೋಡಿಯಂ ಕ್ಲೋರೈಡ್ ಒಂದು ಮಾಲಿಕ್ಯೂಲ ಕಂಪೌಂಡ. ಸೊ ಪಾಯಿಂಟ್ ನಂಬರ್ 1, ಇದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಬರುತ್ತೆ, ನೀವು ಅದನ್ನ ಕಲಿತಾ ಹೋಗ್ತೀರಾ. ಆಮೇಲೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಹೇಳ್ತೀನಿ ನಾನು ಯಾವುದೆಲ್ಲ ಅಂತ ಹೇಳಿ. ಸೊ ಇದರಲ್ಲಿ ಅಯಾನಿಕ್ ಚಾರ್ಜಸ್ ಇತ್ತು ಬಿಟ್ವೀನ್ 2 ಆಟಮ್ಸ್ ಅಂತ ಹೇಳಿದ್ರೆ ವಿ ಟೆನ್ ಟು ಟೆಲ್ ದೆಮ್ ಆಸ್ ಅ ಕಂಪೌಂಡ್ಗಳಂತ ಹೇಳಿದ್ರು ಅಲ್ಲಿ ಡಿಫ್ರೆಂಟ್ ಆಟಮ್ಸ್ಗಳು ಶೇರ್ ಮಾಡ್ಕೊಳ್ಳುತ್ತೆ. ಹೇಗೆ?
ಅಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್ covalent bond, ionic bond in the 10th standard. 10th standard ಅಲ್ಲಿ 3rd chapter ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. And if you are a student of 9th standard, don't get confused. Anyways, you will, I'll teach you all these things in a perfect way in your 2nd chapter. Okay, so let's stop here. ಜಾಸ್ತಿ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಎಲಿಮೆಂಟ್ ಆಕ್ಸಿಜನ್ ಇದು ಅಟಾಮಿಕ್ ನಂಬರ್ ಎಷ್ಟು? 8. There's one more question. ಸೊ ಲೆಡ್, ಸೋಡಿಯಂ ಮತ್ತೆ ಟಿನ್ ಅವುಗಳದ್ದು ಸಿಂಬಲ್ ಏನು? ಲೆಡ್ ಇದ್ ಸಿಂಬಲ್ ಏನು? Pb, ಪ್ಲಂಬಮ್. ಸೋಡಿಯಂ ಎಸ್ Na, ನೇಟ್ರಿಯಂ. ಟಿನ್ ಅಂತ ಹೇಳಿದ್ರೆ Sn, ಸ್ಟ್ಯಾನಮ್, ರೈಟ್? ಸೊ ದ ಕರೆಕ್ಟ್ ಆನ್ಸರ್ ಇಸ್ PbNaSn. Option D is correct because it has all the symbols in a correct way. So that's all for this lesson. I hope things are very clear. You learnt about what atomic number, atomic mass number, element ಅಂತ ಹೇಳಿದ್ರೆ ಏನು, molecules ಅಂತ ಹೇಳಿದ್ರೆ ಏನು, ಹಾಗೆ ಸಿಂಬಲ್ಸ್ ಎಲ್ಲ ಯಾವ ತರ ಬರಿಬೇಕು, ಹೇಗೆ ಕೆಲವೊಂದು ಎಲಿಮೆಂಟ್ಗೆ ಸಿಂಬಲ್ಸ್ ಡಿಫ್ರೆಂಟ್ ಆಯಿತು, ಆಟಮ್ಸ್ಗಳನ್ನ ಅಂದರೆ ಎಲಿಮೆಂಟ್ಗಳನ್ನ ಹೇಗೆ ತಯಾರಿ ಮಾಡ್ಕೊಳ್ತಾರೆ, ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅನ್ನ ಹೇಗೆ ಸಿಂಥಸೈಸ್ ಮಾಡ್ತಾರೆ ಅಂತ ಹೇಳೋದನ್ನು ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ಕಲ್ತಿದ್ದೀರಾ. ವಿತ್ ಮೋರ್ ಬೇಸಿಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐಸೋಟೋಪ್ಸ್ ಅಂಡ್ ಐಸೋಬಾರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಟಿಲ್ ದೆನ್ ಬಾಯ್.